ಗೋ ಗೋಹತ್ಯೆ ಮಾಡಿ ಮಾಂಸ ಕಳಿಸೋದು 2ನೇ ಸ್ಥಾನದಲ್ಲಿದೆ ಅಂತ ಮೋದಿಯವರೇ ಹೇಳ್ತಾರೆ. ಮೀನುಗಾರರಿಗೆ ಅವಮಾನ ಮಾಡಿದ್ದಾರೆ. ಆಹಾರ ನಮ್ಮ ಸಂಸ್ಕೃತಿ ಅದನ್ನು ಕೇಳಲಿಕ್ಕೆ ಮೋದಿಗೆ ಹಕ್ಕಿಲ್ಲ. ಮೋದಿ ನಮ್ಮ ಆಹಾರದ ಮೇಲೆ ಹೇಳ್ತದ್ದು ನಮ್ದು ಅದು ನಾವು ಆಹಾರ ತಿನ್ನೋದು ನಮ್ಮ ಫಂಡಮೆಂಟಲ್ ರೈಟ್. ಸ್ಟೇಟ್ಮೆಂಟ್ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಮೋದಿಯವರ ಅಜ್ಞಾನ. ಅದು ಅಜ್ಞಾನವನ್ನು ಮೋದಿಯವರಿಗೆ ಏನು ಹೇಳಿದಾರಲ್ಲ, ನಮ್ಮ ಮೀನು ತಿನ್ನುವವರಿಗೆ ಮಾಂಸ ತಿನ್ನುವವರಿಗೆ ಅದು ಅಜ್ಞಾನದ ಪರಮಾವಧಿ. ಅವರಿಗೆ ಮೆಂಟಲಿ ಸರಿ ಇಲ್ಲ. ಅವರು ಯಾಕೆ ಕೇಳಿದ್ರೆ, ಈಗ ಗೋಹತ್ಯೆ ನಿಷೇಧ ಕಾನೂನನ್ನು ಇಲ್ಲಿ ತಂದಿದ್ದಾರೆ. ಇಡೀ ದೇಶದಲ್ಲಿ ಗೋಹತ್ಯೆ ಮಾಡಿ ಮಾಂಸ ಕಳಿಸೋದು 2ನೇ ಸ್ಥಾನದಲ್ಲಿದೆ ಅಂತ ಮೋದಿಯವರೇ ಹೇಳ್ತಾರೆ. ಮೋದಿಯವ್ರ ತಲೆ ಸರಿ ಉಂಟು? ಆವಾಗ ತಲೆ ಸರಿ ಉಂಟು ಅಂತ ಹೇಳ್ತೀರಾ ನೀವು? ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಗೋವಾದಲ್ಲಿ ಗೋಹತ್ಯೆ ಅವ್ರ ಸರ್ಕಾರ ಇದೆ, ಅಲ್ಲಿ ಗೋಹತ್ಯೆ ಇಲ್ಲ. ಮೊನ್ನೆ ಕೇರಳದಲ್ಲಿ ಹೇಳಿದ್ದಾರೆ, ಎಲೆಕ್ಷನ್ದಲ್ಲಿ ಎಲ್ಲ ಗೋಹತ್ಯೆ ಮಾಡಲಿಕ್ಕೆ ಪರವಾನಗಿ ಕೊಡ್ತೇವೆ, ಪ್ರತಿಯೊಂದು ಮನೆಯಲ್ಲೂ ಗೋ ತಿನ್ನಬಹುದು, BJP ಓಟ್ ಹಾಕಿ ಅಂತ ಹೇಳಿದ್ದಾರೆ BJP ನಾಯಕರು. ಅಂದರೆ ತಲೆ ಸರಿ ಉಂಟು ಅವರಿಗೆ? ಸರ್, ಈಗ ಮೀನುಗಾರರಿಗೆ ಅವಮಾನ ಆಗಿದೆ ಅಂತ ಇಡೀ ದೇಶಾದ್ಯಂತ ಒಂದು ಸಂಚಲನ ಮೂಡಿಸಿದ್ದಾರೆ. ಮೀನುಗಾರರಿಗೆ ಅವರು ನಮಗೆ ಇನ್ಸಲ್ಟ್ ಮಾಡಿದರೆ ಅದರ ಪ್ರತಿಫಲವನ್ನು ಉಣ್ತಾರೆ. ಅವರ ಕ್ಯಾಂಡಿಡೇಟ್ಗೆ ಯಾರೂ ಓಟ್ ಹಾಕೋದಿಲ್ಲ. ಅವರನ್ನು ಈ ದೇಶದಿಂದಲೇ ಓಡಿಸ್ತಾರೆ ಮೀನುಗಾರರು. ಕರಾವಳಿ ಬೆಲ್ಟ್ನಲ್ಲಿ ಕಂಪ್ಲೀಟ್ ಮೀನುಗಾರರು ಇದ್ದಾರೆ, ಕನ್ಯಾಕುಮಾರಿಯಿಂದ ಗುಜರಾತ್ ತನಕ. ಎಲ್ಲ ಮೀನುಗಾರರು ಇವತ್ತು ಮೋದಿಯವರು ಆಡಿದ ಮಾತಿನ ಮನಸ್ಸಿಗೆ ತಗೊಂಡು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಆರಿಸ್ತರಬೇಕೆ ಹೊರತು ಮೋದಿ ಪಕ್ಷದ ಎಲ್ಲ ಕ್ಯಾಂಡಿಡೇಟನ್ನು ಸೋಲಿಸೋ ಕೆಲಸವನ್ನು ಮಾಡಬೇಕು ಅಂತೇಳಿ ಎಲ್ಲ ಕನ್ಯಾಕುಮಾರಿಯಿಂದ ಗುಜರಾತ್ ತನಕದ ಎಲ್ಲ ಮೀನುಗಾರರಿಗೂ ನಾನೊಬ್ಬ ಮೀನುಗಾರ ಮುಖಂಡನಾಗಿ ಕೈ ಮುಗಿದು ಕೇಳ್ಕೊಳ್ತೇನೆ. ಇದು ಮೀನುಗಾರರಿಗೆ ಅವಮಾನ ಆಗಿದಂತೆಯಾ ಅಥವಾ ಇಲ್ವಾ? ಇದು ಮೀನುಗಾರರಿಗೆ ಅವಮಾನನೇ ಆದದ್ದು. ಮೀನುಗಾರರಿಗೆ ಅವಮಾನ ಮಾಡಿದ್ದಾರೆ. ಈ ಅವಮಾನವನ್ನು ನಾವು ಸಹಿಸಲಿಕ್ಕೆ ಆಗೋದಿಲ್ಲ. ಅದು ಓಟ್ ಹಾಕುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕನ್ಯಾಕುಮಾರಿಯಿಂದ ಗುಜರಾತ್ ತನಕ ಎಲ್ಲ ಕ್ಯಾಂಡಿಡೇಟನ್ನು ಗೆಲ್ಲಿಸಿ BJP ಕ್ಯಾಂಡಿಡೇಟನ್ನು ಸೋಲಿಸಬೇಕು. ಮತ್ತು ಇಡೀ ದೇಶದಲ್ಲಿ ಮೋದಿ ದುರಾಡಳಿತ ಸುಳ್ಳಿನಿಂದ ಮೋದಿ ಸುಳ್ಳೇನು ಹೇಳ್ತಾ ಇದ್ದಾರಲ್ಲ, ಅದರಿಂದ ಬದುಕೋದು ಕಷ್ಟ ಇದೆ. ಇವತ್ತು ಬಡವರು ಬದುಕಲಿಕ್ಕೆ ಆಗೋದಿಲ್ಲ. GST ತಂದು ಹಾಲು ಮೇಲೆ, ಉದ್ಬತ್ತಿ ಮೇಲೆ, ಮೊಸರಿನ ಮೇಲೆ, ಅಕ್ಕಿ ಮೇಲೆ, ಸಕ್ಕರೆ ಮೇಲೆ, ಪ್ರತಿಯೊಂದರ ಮೇಲೆ GST. ಇವತ್ತು ಮಸಾಲೆ ದೋಸೆ ತಿನ್ನೋಕೆ ಹೋದರೆ 18 ರೂಪಾಯಿ ಕೊಡಬೇಕು ಒಂದು ಮಸಾಲೆ ದೋಸೆಗೆ GST. ಈ ಎಲ್ಲ GST ತಂದು ಈಗ ಮೀನುಗಾರರು ತರುವ ಬಲೆಗೆ GST, ಕಳಿಗೆ GST, ಬಲೆಗೆ GST, ರೋಪಿಗೆ GST, ಲಡ್ವೇಟಿಗೆ ಸೀಸಿಗೆ GST, ಎಲ್ಲ GST ಹಾಕಿ ತೆಗೆದುಬಿಟ್ಟಿದ್ದಾರೆ. ಮತ್ತು ರೈತರು ಇವತ್ತೇನು ಉಪಯೋಗಿಸ್ತಾರೆ ರಸಗೊಬ್ಬರ, ಆ ರಸಗೊಬ್ಬರಕ್ಕೆ ಅದರ ಮೇಲೆ GST ಹಾಕಿದ್ದಾರೆ. ಯಾರನ್ನು ಬದುಕಲಿಕ್ಕೆ ಬಿಡಲಿಲ್ಲ, ಎಲ್ಲವರನ್ನು ದರೋಡೆ ಮಾಡಿದ್ದಾರೆ ಮೋದಿಯವರು. ಹಾಗಾಗಿ ಅವರನ್ನು ಈ ದೇಶದಿಂದನೇ ಅವರು ಸರ್ಕಾರ ತೆಗೆದುಹಾಕಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಅದು ಆಗ್ತದೆ. ಮೀನುಗಾರರಿಗೆ ಈ ವಿಷಯವನ್ನು ಎಲ್ಲ ಕಡೆಯಲ್ಲೂ ನಾವು ಪ್ರಚಾರ ಮಾಡಿ ಮೋದಿಯವರ ಎಲ್ಲ ಕ್ಯಾಂಡಿಡೇಟನ್ನು ಸೋಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆಹಾರ ನಮ್ಮ ಸಂಸ್ಕೃತಿ ಅದನ್ನು ಕೇಳಲಿಕ್ಕೆ ಮೋದಿಗೆ ಹಕ್ಕಿಲ್ಲ. ಮೋದಿ ನಮ್ಮ ಆಹಾರದ ಮೇಲೆ ಹೇಳ್ತದ್ದು ನಮ್ದು ಅದು ನಾವು ಆಹಾರ ತಿನ್ನೋದು ನಮ್ಮ ಫಂಡಮೆಂಟಲ್ ರೈಟ್. ಅವ್ರು ಹೇಳ್ತಾರೆ ಮಾಂಸ ತಿನ್ನುವವರು ಮೊಘಲರಂತೆ ಅಂತ ಹೇಳಿದ್ದಾರೆ. ಅದು ಅವ್ರ ತಲೆ ಸರಿ ಇಲ್ಲದೆ ಹೇಳಿದ್ದಾರೆ. ಅವರು ಮೊಘಲರಲ್ಲ, ನಾವು ಮೊಘಲರಲ್ಲ. ಮಾಂಸ ತಿನ್ನುವವರು ಮೊಘಲರು ಅಂತ ಹೇಳಿದ್ರೆ ಅವರ ಅಜ್ಞಾನದ ಪರಮಾವಧಿ. ಅದು ಅವರಿಗೆ ಇತಿಹಾಸದ ಪರಿಕಲ್ಪನೆ ಇಲ್ಲ, ಶಿಕ್ಷಣ ಇಲ್ಲ, ಏನೂ ಇಲ್ಲ ಅವರಿಗೆ. ಅವ್ರು ಶಿಕ್ಷಣ ಕಲ್ತಿದ್ದು ಡಿಗ್ರಿ ಇಲ್ಲ ಅವರಿಗೆ. ಅವ್ರ ಶಿಕ್ಷಣ ಎಲ್ಲಿ ಕಲ್ತಿದ್ದಾರೆ ಅನ್ನೋ ಶಾಲೆ ಇಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಯಾವುದೂ ದಾಖಲೆ ಇಲ್ಲ. ಇಡೀ ದೇಶದ ಜನರನ್ನೇ ಮಂಗೆ ಮಾಡಿದ್ದಾರೆ ಅವರು. ನಾಳೆ ದಿನ ಈ ಹೇಳಿಕೆ ಹಿಂದೆ ಅಂದರೆ ಮುಂದೊಂದು ದಿನ ಮೀನುಗಾರಿಕೆ ದೇಶದಲ್ಲಿ ನಿಲ್ಬೋದು ಅನ್ನುವ ಒಂದು ಸಂಚಲನ ಸೃಷ್ಟಿಯಾಗ್ತದೆ. ಅವ್ರಿದ್ರಲ್ವಾ? ಅವ್ರು ಇರೋದಿಲ್ಲ ಬಿಡಿ. ಈ ದೇಶದಲ್ಲಿ ಮೋದಿಯವರು ಇರೋದಿಲ್ಲ, ಅವ್ರ ಸರ್ಕಾರ ಇರೋದಿಲ್ಲ. ನೀವು ತಲೆ ಬಿಸಿ ಮಾಡಬೇಡಿ. ಈ ಸಲ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಒಳ್ಳೆ ಗೌರವ ಬಂದಿದೆ. ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಜನರಿಗೆ ಅವರು ಮಂಗ್ಯ ಮಾಡಿದ್ದು ಗೊತ್ತಾಗಿದೆ. ಮೋದಿಯವರು ಏನು ಮಂಗ್ಯ ಮಾಡ್ತಾರೆ ಅಂತ. ಅದಾನಿ ಅಂಬಾನಿಯನ್ನು ಕೋಟ್ಯಾಧೀಶರನ್ನಾಗಿ ಲಕ್ಷಾಂತರ ಕೋಟಿ ಶ್ರೀಮಂತರನ್ನಾಗಿ ಮಾಡಿ ಜಗತ್ತಿನ 2ನೇ 3ನೇ ಶ್ರೀಮಂತರನ್ನಾಗಿ ಮಾಡಿದ್ದು ಎಲ್ಲರಿಗೂ ಗೊತ್ತಾಗಿದೆ. ಬಡವರ ಕೊಳ್ಳೆ ಹೊಡೆದು ಎಲ್ಲರಿಗೂ ಗೊತ್ತಾಗಿದೆ. ನಾನು ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತೇಳಿ ಜನರನ್ನು ಮಂಗ್ಯ ಮಾಡಿದ್ದೆಲ್ಲ ಗೊತ್ತಾಗಿದೆ. ಹಾಗಾಗಿ ಈ ದೇಶದ ಜನ ಈ ಸಲ ಮೋದಿಯವರಿಗೆ ಪಾಠ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಭರವಸೆ ಇದೆ. ಮೀನುಗಾರರ ಮುಖ್ಯ ಸಮಸ್ಯೆಗಳೇನು, ಅದಕ್ಕೆ ಮೋದಿಯವರು ಸ್ಪಂದಿಸಿದ್ರ? ಮೀನುಗಾರರಲ್ಲ, ದೇಶದ ಯಾರಿಗೂ ಮೋದಿಯವರು ಸ್ಪಂದಿಸಲಿಲ್ಲ. ಮೀನುಗಾರರ ಮಾತು ಬಿಡಿ, ದೇಶದ ಯಾವುದೇ ಸಮಸ್ಯೆಗೂ ಮೋದಿಯವರು ಸ್ಪಂದಿಸಿದ್ದಿಲ್ಲ. ಇವತ್ತು 70 ವರ್ಷ ಬಂದು ಕಾಂಗ್ರೆಸ್ ಏನು ಮಾಡಿದೆ ಅಂತ ಕೇಳ್ತಾರೆ. 70 ವರ್ಷದಲ್ಲಿ ಇವರ ಮಕ್ಕಳು ಕಲಿಯುವ ಶಾಲೆ ಕಾಂಗ್ರೆಸ್ಸಿಂದು, ಇವರು ಹಾರಾಡು ವಿಮಾನ ಕಾಂಗ್ರೆಸ್ ಮಾಡಿದ್ದು, ಇವರು ಶಾಲೆ ಕಟ್ಟಿದ್ದು ಕಾಂಗ್ರೆಸ್ಸಿಂದು, IIT ಕಟ್ಟಿದ್ದು ಕಾಂಗ್ರೆಸ್ಸು, MIT ಕಟ್ಟಿದ್ದು ಕಾಂಗ್ರೆಸ್ಸು, IIT ಕಟ್ಟಿದ್ದು ಕಾಂಗ್ರೆಸ್ಸು, ರೈಲ್ವೆ ತಂದದ್ದು ಕಾಂಗ್ರೆಸ್ಸು. BJPರೆಲ್ಲ ಹಾರಾಡ್ತಾರಲ್ಲ ವಿಮಾನ, ಆ ವಿಮಾನ ತಂದದ್ದು ಕಾಂಗ್ರೆಸ್ಸು, ಎಲ್ಲ ಕಾಂಗ್ರೆಸ್ಸು. ಇಲ್ಲಿ ನೋಡಿ,
ಮಂಗಳೂರಿಂದ ಗೋವಾ ತನಕ 573 ಬ್ರಿಡ್ಜ್ಗಳಿದೆ ದೊಡ್ಡದು. ಎಷ್ಟು? ಮಂಗಳೂರಿಂದ ಗೋವಾ ತನಕ 573 ಬ್ರಿಡ್ಜ್ ಇದೆ. ಒಂದೇ ಒಂದು ಬ್ರಿಡ್ಜ್ ಬಿ ಜೆ ಪಿಯವರು ಮಾಡಿದ್ದಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷ ಮಾಡಿದ್ದು. ಮತ್ತು ಮೋದಿಯವರು ದೇಶದ ರಕ್ಷಣೆಗೆ ಮೋದಿ ಬೇಕು ಅಂತ ಕೆಲವರು ಈ ಬಿ ಜೆ ಪಿ ಹುಡುಗರ ತಲೆಯಲ್ಲಿ ಹಾಕಿದ್ದಾರೆ. ದೇಶ ರಕ್ಷಣೆ ಮಾಡೋದು ಏನಿದೆ? ಹಿಂದಿನ ಕಾಲದಲ್ಲಿ 60 ವರ್ಷ ಕಾಂಗ್ರೆಸ್ ಅಧಿಕಾರ ಮಾಡಿದ ದೇಶ ರಕ್ಷಣೆ ಆಗಿರಲಿಲ್ವಾ? ಮೋದಿ ಇಲ್ಲಾಗಿದ್ದ ಕಾಂಗ್ರೆಸ್ ರಕ್ಷಣೆ ಆಗಿದೆ. ಮತ್ತು ಕಾಂಗ್ರೆಸ್ಸನ್ನು ಇವತ್ತು ಕಾಂಗ್ರೆಸ್ನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇಂದಿರಾ ಗಾಂಧಿಯವರು ಆ ಯುದ್ಧನ ಗೆಲ್ಲಿಸಿ ಆ ಪಕ್ಷದಿಂದ ಬಂದವರು ನಾವು ಅನ್ನೋದು ಎದೆ ತಟ್ಟುಕೊಂಡು ಹೇಳ್ತಾ ಇದ್ದೇವೆ. ಆ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕಿದೆಯೇ ಹೊರತು ಬಿ ಜೆ ಪಿಯವರಿಗಿಲ್ಲ. ಅರುಣಾಚಲ ಪ್ರದೇಶದಲ್ಲಿ ಇವತ್ತು ಚೈನಾದವರು ಒಳಗೆ ಬಂದು ವಸಾಹತು ಸ್ಥಾಪಿಸಿ ಅಲ್ಲಿ ಊರಿಗೆಲ್ಲ ತಮ್ಮ ಹೆಸರಿಟ್ಟಿದ್ದಾರೆ. ಮೋದಿರಿಗೆ ಕಣ್ಕಾಣೋದಿಲ್ವ? ಅದು ತಾಕತ್ತಿದ್ರೆ ದಮ್ಮಿದ್ರೆ ಅವರು ಅದನ್ನು ಕುಲ್ಲಪಡಿಸಲಿ ಚೀನಾದವ್ರನ್ನ. ಅಲ್ಲಿ ಹೋಗಿ ಪಾಕಿಸ್ತಾನದವ್ರ ಹತ್ರ ಹೋಗಿ ಬಿರಿಯಾನಿ ತಿನ್ಕೊಂಡು ಬರ್ತಾರೆ ಮತ್ತು ಅವ್ರ ಬಗ್ಗೆ ವಿರೋಧ ಮಾಡ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದು, ಪಾಕಿಸ್ತಾನ ಇಂಡಿಯಾ, ಪಾಕಿಸ್ತಾನ ಮಸೀದು ತಾಲಿಬಾನು ಇದನ್ನೇ ಹೇಳೋದು. ಪಾಕಿಸ್ತಾನ ತಾಲಿಬಾನ ಇದನ್ನೇ ಹೇಳಿ ಜನರನ್ನು ಮಂಗ್ಯ ಮಾಡ್ತಾ ಬಂದರು. ಈಗ ಮಂಗ್ಯ ಮಾಡೋದು ನಡೆಯೋದಿಲ್ಲ. ಮೀನುಗಾರರನ್ನ ಈ ರೀತಿ ಬೈದದ್ದು ನಾವು ಸೀರಿಯಸ್ ವ್ಯೂನಲ್ಲಿ ಇದನ್ನು ವಿಚಾರ ಮಾಡ್ತೇವೆ ಮತ್ತು ಅದರ ಪರವಾಗಿ ಮೀನುಗಾರರೆಲ್ಲ ಒಗ್ಗಟ್ಟಾಗಿ ಅದು ಏನು ಮಾಡಬೇಕು ಅದಕ್ಕೆ ಸರಿಯಾದ ಕ್ರಮವನ್ನು ನಾವು ಮಾಡ್ತೀವಿ. 60 ವರ್ಷದಿಂದ ಕಾಂಗ್ರೆಸ್ ಆಡಳಿತದಲ್ಲಿತ್ತು, ಆದರೆ ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗಿದ್ದಾವೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ನೀವು ಕೇಳೋಕ್ಕಿಂತ ಮೊದಲು ಉತ್ತರ ಹೇಳಲ್ಲ. ನಾನು ಅಂಗನವಾಡಿ ಮಾಡಿದ್ದು ಕಾಂಗ್ರೆಸ್ಸು, ಹೈಸ್ಕೂಲ್ ಮಾಡಿದ್ದು ಕಾಂಗ್ರೆಸ್ಸು, ಕನ್ನಡ ಶಾಲೆ ಮಾಡಿದ್ದು ಕಾಂಗ್ರೆಸ್ಸು, ಕಾಲೇಜ್ ಮಾಡಿದ್ದು ಕಾಂಗ್ರೆಸ್ಸು, IIT ಮಾಡಿದ್ದು ಕಾಂಗ್ರೆಸ್ಸು, MIT ಮಾಡಿದ್ದು ಕಾಂಗ್ರೆಸ್ಸು, ರೈಲ್ವೆ ಮಾಡಿದ್ದು ಕಾಂಗ್ರೆಸ್ಸು, ಏರ್ಪೋರ್ಟ್ ಮಾಡಿದ್ದು ಕಾಂಗ್ರೆಸ್ಸು, ವಿಮಾನ ಮಾಡಿದ್ದು ಈ ಬಿ ಜೆ ಪಿಯವ್ರು ಹಾರಾಡ್ತಾರಲ್ಲ ಆ ವಿಮಾನ ಮಾಡಿದ್ದು ಕಾಂಗ್ರೆಸ್ಸು, ಜಗತ್ತಿನಲ್ಲಿ ಎಲ್ಲ ಮಾಡಿದ್ದು ಕಾಂಗ್ರೆಸ್ಸು. ಇವರು ನಾವು ಮಾಡಿದ್ದನ್ನು IIT ಮಾರಿದ್ದಾರೆ, ವಿಮಾನ ಮಾರಿದ್ದಾರೆ, ಏರ್ಪೋರ್ಟ್ ಮಾರಿದ್ದಾರೆ, ರೈಲ್ವೆ ಮಾರಿದ್ದಾರೆ, ಗುಜರಾತ್ ಪೋರ್ಟನ್ನು ಅದಾನಿಗೆ ಮಾರಿದ್ದಾರೆ. ಅಲ್ಲಿ 300 kg RDX ಬಂತಲ್ಲ 2 ಸಲ. ಯಾತಕ್ಕಾಗಿ ಬಂತು ನಮ್ಮ ದೇಶಕ್ಕೆ? ಅದಾನಿ ಕೊಟ್ಟು ಅಲ್ಲಿಂದ RDX ತಂದು ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕಲ್ವ ನೀವು ತಂದಿದ್ದು? ಹೆಂಗೆ RDX ಬಂತು? ಅದು ಮೋದಿಯವರು ಅದಕ್ಕೆ ಉತ್ತರ ಕೊಡಲಿ. RDX ಬಂತಲ್ಲ, ಹೇಗೆ ಬಂತು ಅದು? ಇವರು ಅದಾನಿಗೆ ಆ ಪೋರ್ಟ್ ಕೊಟ್ಟಿದ್ರಿಂದ ಅಲ್ವ ಬರೋದು. ಈಗೆಲ್ಲ ಮಾರಿದ ಮೇಲೆ ಏನು ಉಳಿಸ್ಲಿಕ್ಕೆ ಮಾಡಿದ್ದಾರೆ ಮೋದಿಯವರು? ನನಗೆ ಅರ್ಥ ಆಗಲಿಲ್ಲ. ಈ ದೇಶದ ಸರ್ವಸ್ವವನ್ನು ಮಾರಲಿಕ್ಕೆ ಹೊರಟಿದ್ದಾರೆ. ಇವತ್ತು ಬಡವ್ರ ಮೇಲೆ GST ಹಾಕಿ ಎಲ್ಲ ಮೊಸರು ಮೇಲೆ, ಮಜ್ಜಿಗೆ ಮೇಲೆ, ಉದ್ಬತ್ತಿ ಮೇಲೆ, ಮಸಾಲೆ ದೋಸೆ ನೀವು ಹೋಟ್ಲಿಗೆ ಹೋಗಿ ತಿಂದರು 20 ರೂಪಾಯಿ ಕೊಡಬೇಕಲ್ರಿ GST. ಆ GST ಮಾಡಿ ಬಡವರನ್ನು ದರೋಡೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಕೊಟ್ಟು ಜನರಿಗೆ ತಿಂಗಳಿಗೆ ಒಂದು 5,000 ರೂಪಾಯಿ ಪ್ರತಿಯೊಂದು ಮನೆಗೆ ಬರುವಂಥ ಕೆಲಸ ಏನು ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆ, ಅದು ನಿಜವಾಗಿಯೇ ಒಂದು ಪುಣ್ಯವಂತ ಕೆಲಸ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬಡವರ್ಗದವರಿಗೆ ಭಾಳ ಹೆಲ್ಪ್ ಆಗಿದೆ ಅದು. ಇವತ್ತು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಇವತ್ತು ಶಕ್ತಿ ಯೋಜನೆ ಬಸ್ಸಲ್ಲಿ ಪುಕ್ಕಡ್ದು ಭಾಳ ಒಳ್ಳೆಯದಾಗಿದೆ. ಈಗ ಒಂದು ಮನೆಗೆ ದುಡ್ಡಿಲ್ಲ, ಖರ್ಚಿಗಿಲ್ಲ ಅಂದರೆ ಒಂದು 2,000 ರೂಪಾಯಿ ಆ ಮಹಿಳೆ ಕೊಟ್ಟರೆ ಅದು ಪಾಪ ಮನೆ ಖರ್ಚನ್ನು ನಿಭಾಯಿಸ್ಲಿಕ್ಕೆ ಅನುಕೂಲ ಆಗ್ತದೆ. 10 kg 5 kg ಅಕ್ಕಿ ಕೊಟ್ಟು 5 kg ದುಡ್ಡು ಬಂದರೆ ಅದರಿಂದ ಜೀವನವನ್ನು ನಡೆಸಲಿಕ್ಕೆ ಆಗ್ತದೆ. ಇದೆಲ್ಲ ಮಾಡಿ BJP ಮಾಡೋದು ದರೋಡೆಯನ್ನು ಸರಿಪಡಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಪಕ್ಷ, ನಮ್ಮ ಮಂಕಾಳ ಇದರ ನೇತೃತ್ವದ ಯಾವ ಕಾಂಗ್ರೆಸ್ ಪಕ್ಷ ಈ ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ ಮತ್ತೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರು 5 ಗ್ಯಾರಂಟಿಯನ್ನು ಹೊಡೆಸ್ತಾ ಇದ್ದಾರೆ. ಗ್ಯಾರಂಟಿ ಪತ್ರ ಈಗ ಕಳಿಸ್ತಾ ಇದ್ದಾರೆ. ನಾವೆಲ್ಲ ಮನೆಗೆ ಹಚ್ತಾ ಇದ್ದೀವಿ. ಅದರಲ್ಲಿ ಮಹಿಳೆಯರಿಗೆ ಪ್ರತಿ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ 1 ವರ್ಷಕ್ಕೆ. ಪ್ರತಿ ಮಹಿಳೆಗೆ 1 ಲಕ್ಷ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ಮನೆಗೆ ಮಾಡ್ತಾ ಇದ್ದಾರೆ. 30 ಲಕ್ಷ ಸರ್ಕಾರಿ ಉದ್ಯೋಗವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ 15 ಲಕ್ಷ ಮಹಿಳೆಯರಿಗೆ ಮೀಸಲು ಆ ಯೋಜನೆಯಲ್ಲಿ. ಮತ್ತು ರೈತರು ಇವತ್ತು ದೇಶದಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರಿಗೆ MSP ಕೊಡೋದು, ಬೆಂಬಲ ಬೆಲೆಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಅದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸಹಿ ಹಾಕಿ ಕೊಡ್ತಾರೆ. ಸರ್, ಈಗ ಇಡೀ ವಿಶ್ವವೇ ಭಾರತದ ಕಡೆ ತಿರುಗುವಂತೆ ಮೋದಿ ಮಾಡಿದ್ದಾರೆ. ಮೋದಿ ಒಬ್ಬ ವಿಶ್ವಗುರು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ವಿಶ್ವಗುರು ಅಲ್ಲ, ವಿಶ್ವಗುರು ಆದರೆ ವಿಶ್ವಗುರನ ಊರಿನಲ್ಲಿ 70 ರೂಪಾಯಿ ಪೆಟ್ರೋಲ್ ಇದ್ದದ್ದು 120 ರೂಪಾಯಿ ಕೊಡ್ಬೇಕೇನ್ರಿ? ಹೌದ್ರಿ? 70 ರೂಪಾಯಿ ಇದ್ದು ಪೆಟ್ರೋಲು 120 ರೂಪಾಯಿ ಕೊಡಬೇಕಾ? 400 ರೂಪಾಯಿ ಇದ್ದು ಗ್ಯಾಸು ಸ್ವಾಮಿ, 400 ರೂಪಾಯಿ ಇದ್ದು ಗ್ಯಾಸು 1200 ರೂಪಾಯಿ ಕೊಡಬೇಕಾ? ಇವತ್ತು ಚಿನ್ನ 30,000 ಇದ್ದದ್ದು 70,000 ಚಿನ್ನಕ್ಕೆ ರೇಟ್ ಕೊಡಬೇಕಾ? ಇದು ವಿಶ್ವಗುರುನ? ಇದು ವಿಶ್ವಗುರು ಅಂದರೆ ಯಾರು ಹೇಳಿದ್ದಾರೆ? ಯಾರೂ ಹೇಳಿಲ್ಲ.
ಇವರೇ ಬಿ ಜೆ ಪಿಯವ್ರ ಹತ್ರ ಹೇಳ್ಸ್ಕೊಂಡಾರೆ ವಿಶ್ವಗುರು ವಿಶ್ವಗುರು ವಿಶ್ವಗುರು. ಏನು ವಿಶ್ವಗುರು ಏನು ಕೆಲಸ ಮಾಡಿಲ್ಲ, ಏನು ಕೆಲಸ ಆಗಲಿಲ್ಲ. ಮಳೆ ಬಂತಲ್ರಿ, ಅದರ ಬಗ್ಗೆ ಡೌಟ್ ಇಲ್ಲ. ಹಾಗಾಗಿ ಈ ಮೀನುಗಾರರ ಬಗ್ಗೆ ಏನು ಮಾತಾಡಿದ್ದಾರೆ, ನಾಳೆ ನಾವೆಲ್ಲ ಕಡೆಗೂ ಹೋಗಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಮಾತಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ.